ಅಲ್ಲ ಸರ್, ಈಗ ದಾವಣಗೆರೆ ಚಟುವಟಿಕೆಗಳನ್ನ ಮಾಡಿದ್ದಾರೆ, ಅವರಿಗೆ ಇಂಥ ಕ್ರಮ ಫಿಕ್ಸ್ ಅನ್ನುವಂತ ಸಂದೇಶನ ಸರ್. ಪಕ್ಷ ಯಾವುದೇ ಪಕ್ಷ ಶಿಸ್ತಿಲ್ಲದೆ ಹೋದ್ರೆ ಏನು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಕ್ಯಾಂಡಿಡೇಟ್ನ ತೀರ್ಮಾನ ಮಾಡಿದ್ದು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ತೀರ್ಮಾನ ಮಾಡಿದ್ವಿ. ಅಷ್ಟು ಮಾತ್ರ ಗೊತ್ತು ನನಗೆ. ಅದಾದ್ಮೇಲೆ ಏನೇನು ಬೇಕೋ ಆಕ್ಟಿವಿಟೀಸು ಎವ್ರಿ ಡೇ ವಿ ಆರ್ ಇನ್ ಟಚ್ ವಿತ್ ವೇರಿಯಸ್ ಲೀಡರ್ಸ್. ಅವರೆಲ್ಲ ರಿಪೋರ್ಟ್ ಮಾಡಿದ್ದಾರೆ. ಅದ್ರ ಪ್ರಕಾರ ಚೀಫ್ ಮಿನಿಸ್ಟರ್ ತೆಗೆದುಕೊಂಡಿದ್ದಾರೆ. ಜಮೀರ್ ಇವರು ಕೂಡ, ಅವ್ರು ಯಾರೋ MLC ಇವರು ಕೂಡ, ಅವರು ಅಲ್ಲ ಇನ್ನೊಬ್ರು ಜಬ್ಬಾರ್ ಅವರು ಕೂಡ ನಾವು ಡಿಸಿಷನ್ ತಗೊಳ್ಳೋಷ್ಟಕ್ಕೆ ಅವರೇ ರೆಸಿಗ್ನೇಷನ್ ಕೊಟ್ಟಿದ್ದಾರೆ, ಅಕ್ಸೆಪ್ಟ್ ಮಾಡಿದ್ದೀವಿ. ಸರ್, ನೀವು MLA ಗಳಿಗೆ ನೇರವಾಗಿ ಹೇಳಿದ್ರಿ, ಏನೇ ಇದ್ರು ಕೂಡ ನೀವು ಪಕ್ಷಕ್ಕೆ ಡ್ಯಾಮೇಜ್ ಮೀಟಿಂಗ್ ಮಾಡೋದು ತಪ್ಪಿಲ್ಲ, ಕೇಳೋದು ತಪ್ಪಿಲ್ಲ. ಹೇಳಿ ಬೇರೆ ಪಾರ್ಟಿಗೆ ಬಹಳ ಡಿಸಿಪ್ಲಿನ್ ಆಗಿ ಇರಬೇಕಷ್ಟೇ. ದಟ್ ಇಸ್ ಮೈ ರಿಕ್ವೆಸ್ಟ್. ಯಾರು ಅವ್ರ ಕೊಲೀಗ್ಸ್ ಬಹಳ ಶಿಸ್ತಿನಲ್ಲಿ ಇರಬೇಕು. ಸುಮ್ಮನೆ ಪೇಪರು ಮೀಡಿಯಾವರವರು ನೀವು ಎಲ್ಲ ಕ್ರಾಸ್ ಕ್ವಶನ್ ಕೇಳ್ತಾ ಇರ್ತೀರಿ, ಅದಕ್ಕೆಲ್ಲ ನೀವೆಲ್ಲ ಹುಷಾರಾಗಿರಿ ಅಂತ ಅವ್ರಿಗೆಲ್ಲ ಹೇಳಿದೀನಿ. ಸರ್, ಈಗ ದಾವಣಗೆರೆ ಚಟುವಟಿಕೆಗಳನ್ನ ಮಾಡಿದ್ದಾರೆ, ಅವರಿಗೆ ಇಂಥ ಕ್ರಮ ಫಿಕ್ಸ್ ಅನ್ನುವಂತ ಸಂದೇಶನ ಸರ್. ಪಕ್ಷ ಯಾವುದೇ ಪಕ್ಷ ಶಿಸ್ತಿಲ್ಲದೆ ಹೋದ್ರೆ ಏನು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಕ್ಯಾಂಡಿಡೇಟ್ನ ತೀರ್ಮಾನ ಮಾಡಿದ್ದು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ತೀರ್ಮಾನ ಮಾಡಿದ್ವಿ. ಅಷ್ಟು ಮಾತ್ರ ಗೊತ್ತು ನನಗೆ. ಅದಾದ್ಮೇಲೆ ಏನೇನು ಬೇಕೋ ಆಕ್ಟಿವಿಟೀಸು ಎವ್ರಿ ಡೇ ವಿ ಆರ್ ಇನ್ ಟಚ್ ವಿತ್ ವೇರಿಯಸ್ ಲೀಡರ್ಸ್. ಅವರೆಲ್ಲ ರಿಪೋರ್ಟ್ ಮಾಡಿದ್ದಾರೆ. ಅದ್ರ ಪ್ರಕಾರ ಚೀಫ್ ಮಿನಿಸ್ಟರ್ ತೆಗೆದುಕೊಂಡಿದ್ದಾರೆ. ಜಮೀರ್ ಇವರು ಕೂಡ, ಅವ್ರು ಯಾರೋ MLC ಇವರು ಕೂಡ, ಅವರು ಅಲ್ಲ ಇನ್ನೊಬ್ರು ಜಬ್ಬಾರ್ ಅವರು ಕೂಡ ನಾವು ಡಿಸಿಷನ್ ತಗೊಳ್ಳೋಷ್ಟಕ್ಕೆ ಅವರೇ ರೆಸಿಗ್ನೇಷನ್ ಕೊಟ್ಟಿದ್ದಾರೆ, ಅಕ್ಸೆಪ್ಟ್ ಮಾಡಿದ್ದೀವಿ. ಸರ್, ನೀವು MLA ಗಳಿಗೆ ನೇರವಾಗಿ ಹೇಳಿದ್ರಿ, ಏನೇ ಇದ್ರು ಕೂಡ ನೀವು ಪಕ್ಷಕ್ಕೆ ಡ್ಯಾಮೇಜ್ ಮೀಟಿಂಗ್ ಮಾಡೋದು ತಪ್ಪಿಲ್ಲ, ಕೇಳೋದು ತಪ್ಪಿಲ್ಲ. ಹೇಳಿ ಬೇರೆ ಪಾರ್ಟಿಗೆ ಬಹಳ ಡಿಸಿಪ್ಲಿನ್ ಆಗಿ ಇರಬೇಕಷ್ಟೇ. ದಟ್ ಇಸ್ ಮೈ ರಿಕ್ವೆಸ್ಟ್. ಯಾರು ಅವ್ರ ಕೊಲೀಗ್ಸ್ ಬಹಳ ಶಿಸ್ತಿನಲ್ಲಿ ಇರಬೇಕು. ಸುಮ್ಮನೆ ಪೇಪರು ಮೀಡಿಯಾವರವರು ನೀವು ಎಲ್ಲ ಕ್ರಾಸ್ ಕ್ವಶನ್ ಕೇಳ್ತಾ ಇರ್ತೀರಿ, ಅದಕ್ಕೆಲ್ಲ ನೀವೆಲ್ಲ ಹುಷಾರಾಗಿರಿ ಅಂತ ಅವ್ರಿಗೆಲ್ಲ ಹೇಳಿದೀನಿ. ಸರ್, ಈಗ ದಾವಣಗೆರೆ ಚಟುವಟಿಕೆಗಳನ್ನ ಮಾಡಿದ್ದಾರೆ, ಅವರಿಗೆ ಇಂಥ ಕ್ರಮ ಫಿಕ್ಸ್ ಅನ್ನುವಂತ ಸಂದೇಶನ ಸರ್. ಪಕ್ಷ ಯಾವುದೇ ಪಕ್ಷ ಶಿಸ್ತಿಲ್ಲದೆ ಹೋದ್ರೆ ಏನು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಕ್ಯಾಂಡಿಡೇಟ್ನ ತೀರ್ಮಾನ ಮಾಡಿದ್ದು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ತೀರ್ಮಾನ ಮಾಡಿದ್ವಿ. ಅಷ್ಟು ಮಾತ್ರ ಗೊತ್ತು ನನಗೆ. ಅದಾದ್ಮೇಲೆ ಏನೇನು ಬೇಕೋ ಆಕ್ಟಿವಿಟೀಸು ಎವ್ರಿ ಡೇ ವಿ ಆರ್ ಇನ್ ಟಚ್ ವಿತ್ ವೇರಿಯಸ್ ಲೀಡರ್ಸ್. ಅವರೆಲ್ಲ ರಿಪೋರ್ಟ್ ಮಾಡಿದ್ದಾರೆ. ಅದ್ರ ಪ್ರಕಾರ ಚೀಫ್ ಮಿನಿಸ್ಟರ್ ತೆಗೆದುಕೊಂಡಿದ್ದಾರೆ. ಜಮೀರ್ ಇವರು ಕೂಡ, ಅವ್ರು ಯಾರೋ MLC ಇವರು ಕೂಡ, ಅವರು ಅಲ್ಲ ಇನ್ನೊಬ್ರು ಜಬ್ಬಾರ್ ಅವರು ಕೂಡ ನಾವು ಡಿಸಿಷನ್ ತಗೊಳ್ಳೋಷ್ಟಕ್ಕೆ ಅವರೇ ರೆಸಿಗ್ನೇಷನ್ ಕೊಟ್ಟಿದ್ದಾರೆ, ಅಕ್ಸೆಪ್ಟ್ ಮಾಡಿದ್ದೀವಿ. ಸರ್, ನೀವು MLA ಗಳಿಗೆ ನೇರವಾಗಿ ಹೇಳಿದ್ರಿ, ಏನೇ ಇದ್ರು ಕೂಡ ನೀವು ಪಕ್ಷಕ್ಕೆ ಡ್ಯಾಮೇಜ್ ಮೀಟಿಂಗ್ ಮಾಡೋದು ತಪ್ಪಿಲ್ಲ, ಕೇಳೋದು ತಪ್ಪಿಲ್ಲ. ಹೇಳಿ ಬೇರೆ ಪಾರ್ಟಿಗೆ ಬಹಳ ಡಿಸಿಪ್ಲಿನ್ ಆಗಿ ಇರಬೇಕಷ್ಟೇ. ದಟ್ ಇಸ್ ಮೈ ರಿಕ್ವೆಸ್ಟ್. ಯಾರು ಅವ್ರ ಕೊಲೀಗ್ಸ್ ಬಹಳ ಶಿಸ್ತಿನಲ್ಲಿ ಇರಬೇಕು. ಸುಮ್ಮನೆ ಪೇಪರು ಮೀಡಿಯಾವರವರು ನೀವು ಎಲ್ಲ ಕ್ರಾಸ್ ಕ್ವಶನ್ ಕೇಳ್ತಾ ಇರ್ತೀರಿ, ಅದಕ್ಕೆಲ್ಲ ನೀವೆಲ್ಲ ಹುಷಾರಾಗಿರಿ ಅಂತ ಅವ್ರಿಗೆಲ್ಲ ಹೇಳಿದೀನಿ. ಸರ್,